ಶಿರೂರಿನಲ್ಲಿ ಗುಡ್ಡ ಕುಸಿತ ಆದಾಗ ನಾಪತ್ತೆ ಆದವರು ಹಲವಾರು ಜನ ಇದ್ದಾರೆ. ನಾಪತ್ತೆ ಆದವರ ಕುಟುಂಬಸ್ಥರು ಗೋಗರಿತಾ ಇದ್ದಾರೆ, ನಮ್ಮ ಮನೆಯವರು ಇನ್ನೂ ಸಿಕ್ಕಿಲ್ಲ ಅಂತ ಹೇಳಿ. ನಾಪತ್ತೆ ಆದವರ ಸಣ್ಣ ಸುಳಿವು ಸಿಗದೆ ಕುಟುಂಬಸ್ಥರು ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಗಂಗೆಕೊಳ್ಳ ಮೂಲದ ಲೋಕೇಶ್ ನಾಯ್ಕ ಅವರು ಕೂಡ ನಾಪತ್ತೆ ಆಗಿದ್ದಾರೆ. ಅವರ ಸಣ್ಣ ಸುಳಿವು ಕೂಡ ರಕ್ಷಣಾ ತಂಡಕ್ಕೆ ಸಿಕ್ಕಿಲ್ಲ. ಲೋಕೇಶ್ ನಾಯ್ಕ ಅವರನ್ನ ನೆನೆದು ಅವರ ಕುಟುಂಬದವರು ಭಾವುಕರಾಗ್ತಾ ಇದ್ದಾರೆ. ಶಿರೂರು ಬಳಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಗುಡ್ಡ ಕುಸಿತ ಆದ ಸಂದರ್ಭದಲ್ಲಿ ಸಾಕಷ್ಟು ಜನ ನಾಪತ್ತೆಯಾಗಿದ್ದರು. ಆ ಪೈಕಿ 7 ಜನರ ಮೃತದೇಹ ಪತ್ತೆಯಾಗಿದೆ. ಇವತ್ತು 8ನೇ ದಿನ. ಇವತ್ತು ಉಳುವರೆ ಗ್ರಾಮದ ಸಣ್ಣಿಗೌಡ ಅನ್ನುವ ಮಹಿಳೆಯ ಮೃತದೇಹ ಕೂಡ ಪತ್ತೆಯಾಗಿದೆ. ಇನ್ನು 3 ಮೃತದೇಹ ಪತ್ತೆ ಆಗಬೇಕು. ಸ್ಥಳೀಯವಾಗಿ ಲೋಕೇಶ್ ಹಾಗೂ ಜಗನ್ನಾಥ್ ನಾಯಕ್ ಸೇರಿದಂತೆ ಕೇರಳ ಮೂಲದ ಟ್ರಕ್ ಚಾಲಕ ಆಗಿರುವಂಥ ಅರ್ಜುನ್ ಮೃತದೇಹಕ್ಕಾಗಿ ಈಗ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ. ನಿನ್ನೆ ಅಷ್ಟೇ ರಿಪಬ್ಲಿಕ್ ಕನ್ನಡ ಟೀಮ್ ಜಗನ್ನಾಥ್ ನಾಯಕ್ ಅವರ ಕುಟುಂಬಕ್ಕೆ ಭೇಟಿ ಕೊಟ್ಟು ಅವರನ್ನು ಮಾತನಾಡಿಸುವಂಥ ಕೆಲಸವನ್ನು ಮಾಡಿತ್ತು. ಇವತ್ತು ನಾವು ಲೋಕೇಶ್ ಅವರ ಕುಟುಂಬದ ಬಳಿ ಬಂದಿದ್ದೀವಿ. ಅವರ ಅಣ್ಣ ನಮ್ಮೊಂದಿಗಿದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ನಿಮ್ಮ ಹೆಸರೇನು ಸರ್? ವಿನೋದ್. ಏನು ಮಾಡ್ಕೊಂಡಿದ್ದ ಲೋಕೇಶ್? ಲೋಕೇಶ್ ಫೈಬರ್ ಕೆಲಸ ಮಾಡ್ತಿದ್ದ ಗೋವಾದಲ್ಲಿ. ಫೈಬರ್ ಬೋಟ್ಗೆ ಕೋಟಿಂಗ್ ಎಲ್ಲ ಮಾಡೋದು, ಕೂಲಿ ಕೆಲಸ. ಅದನ್ನು ಅವನು ಅಲ್ಲಿ ಮಾಡಿದ್ದು 15ನೇ ತಾರೀಕಿಗೆ ಅಲ್ಲಿಂದ ಬಂದಿದ್ದಾನಂತೆ. ಅಂದರೆ ಮಳೆ ಅಭಾವದಿಂದ ಕೆಲಸ ಆಗಿಲ್ಲ. ಹಾಗಾಗಿ ಬಂದಾವಾಗೆಲ್ಲ ನಾವು ಅಣ್ಣನ ಮನೆಗೆ ಹೋಗ್ತಾನೆ ಅಂತ ಬಂದಿದ್ದ. ಅಲ್ಲ ಆದ್ಮೇಲೆ ಕಡೆ ನಮ್ಗೆ ಗೊತ್ತಿಲ್ಲ, ಅವನು ಹೋಗಿದ್ದು ಫೋನು ಇಲ್ಲ ಆಗಿತ್ತು ಅವನ ಹತ್ರ. ಅಲ್ಲೇ ಹೋಗಿರ್ಬೋದು ಅಂತ ತಿಳ್ಕೊಂಡಿದ್ರು ನಾವು. ಅದು ಹೇಗೆ ಹೇಳ್ತೀರಿ ನೀವು ಅಲ್ಲೇ ಇದ್ರು ಅಂತೇಳಿ? ಹೇಗೆ ನಿಮ್ಗೆ ಗೊತ್ತಾಯ್ತು? ಅಲ್ಲಿ ನಮ್ಮ ಇಲ್ಲೇ ಗಂಗಾವಳಿಯ ನಿವಾಸಿ ಆದಂಥ ವಿನೋದ್ ರಾಮಚಂದ್ರ ನಾಯ್ಕ ಅವರು, ನಾವು ಇಲ್ಲಿ ಗೋಕರ್ಣದಿಂದ ಅಂಕೋಲಕ್ಕೆ KSRTC ಬಸ್ ಡ್ರೈವರ್ ಇದ್ದಾರೆ. ಅವರು ಅವ್ರಿಗೆ ಬಹಳ ಪರಿಚಯ, ಹತ್ತಿರದವ್ರು ನಮಗೆ. ಹಾಗಾಗಿ ಅವರು ಆ ಜಾಗದಲ್ಲಿ ಸ್ಪಾಟ್ ಅಲ್ಲಿ 8:30ಕ್ಕೆ ಇವನು ಅದೇ ಟೀ ಅಂಗಡಿ ಹತ್ರ ನಿಂತ್ಕೊಂಡಿದ್ದಾಗ ಕೈ ಮಾಡಿದ್ರಂತೆ ಡ್ರೈವರಿಗೆ. ಹಾಗಾಗಿ ನಮ್ಗೆ ಗೊತ್ತಾಯ್ತು ಅಲ್ಲಿ ಅದೇ ಸ್ಪಾಟ್ ಅಲ್ಲಿ ಇದ್ದ ಅನ್ಕೊಂಡು. ಅವರು ಗಾಡಿ ಅಂಕೋಲಕ್ಕೆ ಪಾಸ್ ಆಗಿ ಜಸ್ಟ್ ಹೋಗುವಷ್ಟರಲ್ಲಿ ಗುಡ್ಡ ಕುಸ್ತಿದೆಯಂತೆ. ಆಮೇಲೆ ಅವ್ರು ನಮಗೆ ಮಾಹಿತಿ ಹೇಳಿದ್ರು, ಹೀಗೆ ಆಗಿದೆ ಅಂತ, ನಿಮ್ಮ ತಮ್ಮ ಸ್ಪಾಟ್ ಅಲ್ಲಿ ಇದ್ದೆ ಅಂತ. ನಾವು ಆಮೇಲೆ ಕಡೆಗೆ ಬೇರೆ ಕಡೆ ಎಲ್ಲ ಜಾಗದಲ್ಲಿ ಪರಿಶೀಲನೆ ಮಾಡಿ ನೋಡಿದ್ರು, ಕೇಳಿ ತಿಳ್ಕೊಂಡ್ರು. ಯಾವುದೇ ರೀತಿಯಿಂದ ಒಂದು ಸುದ್ದಿ ಬಂದಿಲ್ಲ. ಇನ್ನು ಕಂಪ್ಲೇಂಟ್ ಕೊಟ್ಟಿದ್ರಿ ನೀವು? ಅದನ್ನು ತಿಳಿದ ತಕ್ಷಣ ನಾವು ಇದು ಕಂಪ್ಲೇಂಟ್ ಮಾಡಿದ್ದೀವಿ ಅಂಕೋಲ ಪೊಲೀಸ್ ಸ್ಟೇಷನ್ಗೆ. FIR ಆಗಿದೆ. ಆಮೇಲೆ ಇನ್ನೊಂದು ಬಾಡಿ ಸಿಕ್ಕಿತ್ತು, ಅರ್ಧ ಬಾಡಿ. ಅದನ್ನು ನಮಗೆ ಪತ್ತೆ ಹಚ್ಚಲಿಕ್ಕೆ ನಮ್ಮನ್ನು ಕರೆದಿದ್ರು. ಆದ್ರೆ ಯಾವುದೇ ರೀತಿ ಗುರುತು ಸಿಗುವುದಿಲ್ಲ ಅದರಿಂದ. ಹಾಗಾಗಿ ಕಡೆಗೆ ಮತ್ತೆ ಆಮೇಲೆ ಒಂದು 2 ದಿನ ಬಿಟ್ಟು DNA ಟೆಸ್ಟಿಗೆ ತಗೊಂಡಿದ್ದಾರೆ. ನಿನ್ನೆ ರಕ್ತ ಸ್ಯಾಂಪಲ್ ತಗೊಂಡಿದ್ದೇವೆ, ಅದು ಹುಡುಕ ಕೊಡ್ತೇವೆ ಅಂತ ಹೇಳಿದ್ರು ಅವರು. ಎಷ್ಟು ಮಿಸ್ ಮಾಡ್ಕೋತಾ ಇದ್ದೀರಾ ಲೋಕೇಶ್ನ? ತುಂಬಾ ಮಿಸ್ ಮಾಡ್ಕೊಳ್ತಿದ್ವಿ. ಎಲ್ಲರೂ ಮನೆಯಲ್ಲೆಲ್ಲ ಎಂತ ಹೇಳೋಂಗಿಲ್ಲ, ಆ ತರ ಪರಿಸ್ಥಿತಿ. ಬರ್ತಾನೆ ಅಂತ ಕಾಯ್ತಾ ಇದ್ವಿ, ಇನ್ನೂ ಬಂದಿಲ್ಲ. ಆ ತರ ನೋಡಿದ್ರೆ ಅಲ್ಲಿ ಹಾಗಾಗದೆ. ಒಂದು ಪಾರಾಗಿ ಬಂದ್ರೆ ಅಡ್ಡಿಲ್ಲ, ಅಲ್ಲಿಂದ ಇಲ್ಲ ಅಂದ್ರೆ ಅಲ್ಲಿ ಇದ್ಬಿಟ್ರೆ ನಾವು ಎಲ್ಲಂತ ಹುಡುಕೋದು. ಹೀಗೆ ನೀವೇ ಅವನನ್ನು ಹುಡುಕಿ ತಂದು ಕೊಡ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದು. ಅಧಿಕಾರಿಗಳು ಯಾರಾದ್ರೂ ಬಂದಿದ್ರ ಇಲ್ಲಿಗೆ? ಅಧಿಕಾರಿಗಳು ಯಾರು ಬಂದಿಲ್ಲ. ಶಾಸಕರಾಗ್ಲಿ ಸಚಿವರಾಗ್ಲಿ ಯಾರು ಬಂದು ನಿಮ್ಮನ್ನು ಮಾತಾಡ್ಸಿಲ್ಲ? ಇಲ್ಲ, ಯಾರು ಬಂದಿಲ್ಲ. ನೋಡಿ, ಇದು ಲೋಕೇಶ್ ಅವರ ಅಣ್ಣನ ಮಾತು. ಆದಷ್ಟು ಬೇಗ ಪಾರಾಗಿ ಬರಲಿ ಅಂತಂದರೆ ಬದುಕಿ ಬರಲಿ ಅಂತೇಳಿ ಅವರು ಈಗಲೂ ಕೂಡ ಕಾಯ್ತಿದ್ದಾರೆ. ಮತ್ತೊಂದು ಕಡೆ ಅವರ ತಾಯಿ ಕೂಡ ಇದ್ದಾರೆ, ಗಮನಿಸ್ಬೋದು. ಅವರ ತಾಯಿ ಕೂಡ ಮನೆ ಮುಂದೆ ಕೂತು ರಸ್ತೆಯನ್ನು ನೋಡ್ತಿದ್ದಾರೆ. ಈಗ ಬರ್ತಾನೆ ಮಗ, ಆಗ ಬರ್ತಾನೆ ಅಂತೇಳಿ. ಇವರಿಗೆ 4 ಜನ ಗಂಡು ಮಕ್ಕಳು, 3 ಜನ ಗಂಡು ಮಕ್ಕಳು ಇಲ್ಲೇ ಇದ್ದರು. ಒಬ್ಬರಿಗೆ ಮದುವೆಯಾಗಿ ಬೇರೆ ಕಡೆಗೆ ಶಿಫ್ಟ್ ಆಗಿದ್ರು. ಅದರಲ್ಲಿ ಲೋಕೇಶ್ ಗೋವಾದಲ್ಲಿ ಕೆಲಸ ಮಾಡ್ಕೊಂಡಿದ್ದ. ಅವತ್ತಿನ 15ನೇ ತಾರೀಕು ಇಲ್ಲಿಗೆ ಆಗಮಿಸಿದ್ದ. ಅಲ್ಲಿ ಟೀ ಅಂಗಡಿ ಹತ್ರ ನಿಂತಿದ್ದ ಅನ್ನೋ ಮಾಹಿತಿ ಆಧರಿಸಿ ಈಗ ಕಂಪ್ಲೇಂಟನ್ನು ಕೂಡ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಪೊಲೀಸರು ಕೂಡ ಶೋಧ ಕಾರ್ಯಾಚರಣೆಯನ್ನು ಮುಂದುವರಿಸಿದ್ದಾರೆ. ಆದಷ್ಟು ಬೇಗ ಲೋಕೇಶ್ ವಾಪಸ್ ಮನೆಗೆ ಬರಲಿ ಅಂತ ಆಶಿಸ್ತಾ ಕ್ಯಾಮ್ರಾ ಪರ್ಸನ್ ಕಿಶನ್ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಉತ್ತರ ಕನ್ನಡ ಜಿಲ್ಲೆ. ಶಿರೂರಿನಲ್ಲಿ ಗುಡ್ಡ ಕುಸಿತ ಆದಾಗ ನಾಪತ್ತೆ ಆದವರು ಹಲವಾರು ಜನ ಇದ್ದಾರೆ. ನಾಪತ್ತೆ ಆದವರ ಕುಟುಂಬಸ್ಥರು ಗೋಗರಿತಾ ಇದ್ದಾರೆ, ನಮ್ಮ ಮನೆಯವರು ಇನ್ನೂ ಸಿಕ್ಕಿಲ್ಲ ಅಂತ ಹೇಳಿ. ನಾಪತ್ತೆ ಆದವರ ಸಣ್ಣ ಸುಳಿವು ಸಿಗದೆ ಕುಟುಂಬಸ್ಥರು ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಗಂಗೆಕೊಳ್ಳ ಮೂಲದ ಲೋಕೇಶ್ ನಾಯ್ಕ ಅವರು ಕೂಡ ನಾಪತ್ತೆ ಆಗಿದ್ದಾರೆ. ಅವರ ಸಣ್ಣ ಸುಳಿವು ಕೂಡ ರಕ್ಷಣಾ ತಂಡಕ್ಕೆ ಸಿಕ್ಕಿಲ್ಲ. ಲೋಕೇಶ್ ನಾಯ್ಕ ಅವರನ್ನ ನೆನೆದು ಅವರ ಕುಟುಂಬದವರು ಭಾವುಕರಾಗ್ತಾ ಇದ್ದಾರೆ. ಶಿರೂರು ಬಳಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಗುಡ್ಡ ಕುಸಿತ ಆದ ಸಂದರ್ಭದಲ್ಲಿ ಸಾಕಷ್ಟು ಜನ ನಾಪತ್ತೆಯಾಗಿದ್ದರು. ಆ ಪೈಕಿ 7 ಜನರ ಮೃತದೇಹ ಪತ್ತೆಯಾಗಿದೆ. ಇವತ್ತು 8ನೇ ದಿನ. ಇವತ್ತು ಉಳುವರೆ ಗ್ರಾಮದ ಸಣ್ಣಿಗೌಡ ಅನ್ನುವ ಮಹಿಳೆಯ ಮೃತದೇಹ ಕೂಡ ಪತ್ತೆಯಾಗಿದೆ. ಇನ್ನು 3 ಮೃತದೇಹ ಪತ್ತೆ ಆಗಬೇಕು.
ಸ್ಥಳೀಯವಾಗಿ ಲೋಕೇಶ್ ಹಾಗೂ ಜಗನ್ನಾಥ್ ನಾಯಕ್ ಸೇರಿದಂತೆ ಕೇರಳ ಮೂಲದ ಟ್ರಕ್ ಚಾಲಕ ಆಗಿರುವಂಥ ಅರ್ಜುನ್ ಮೃತದೇಹಕ್ಕಾಗಿ ಈಗ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ. ನಿನ್ನೆ ಅಷ್ಟೇ ರಿಪಬ್ಲಿಕ್ ಕನ್ನಡ ಟೀಮ್ ಜಗನ್ನಾಥ್ ನಾಯಕ್ ಅವರ ಕುಟುಂಬಕ್ಕೆ ಭೇಟಿ ಕೊಟ್ಟು ಅವರನ್ನು ಮಾತನಾಡಿಸುವಂಥ ಕೆಲಸವನ್ನು ಮಾಡಿತ್ತು. ಇವತ್ತು ನಾವು ಲೋಕೇಶ್ ಅವರ ಕುಟುಂಬದ ಬಳಿ ಬಂದಿದ್ದೀವಿ. ಅವರ ಅಣ್ಣ ನಮ್ಮೊಂದಿಗಿದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ನಿಮ್ಮ ಹೆಸರೇನು ಸರ್? ವಿನೋದ್. ಏನು ಮಾಡ್ಕೊಂಡಿದ್ದ ಲೋಕೇಶ್? ಲೋಕೇಶ್ ಫೈಬರ್ ಕೆಲಸ ಮಾಡ್ತಿದ್ದ ಗೋವಾದಲ್ಲಿ. ಫೈಬರ್ ಬೋಟ್ಗೆ ಕೋಟಿಂಗ್ ಎಲ್ಲ ಮಾಡೋದು ಕೂಲಿ ಕೆಲಸ. ಅದನ್ನ ಅವನು ಅಲ್ಲಿ ಮಾಡಿದ್ದು 15ನೇ ತಾರೀಕಿಗೆ ಅಲ್ಲಿಂದ ಬಂದಿದ್ದಾನಂತೆ. ಅಂದರೆ ಮಳೆ ಅಭಾವದಿಂದ ಕೆಲಸ ಆಗಿಲ್ಲ. ಹಾಗಾಗಿ ಬಂದಾವಾಗೆಲ್ಲ ನಾವು ಅಣ್ಣನ ಮನೆಗೆ ಹೋಗ್ತಾನೆ ಅಂತ ಬಂದಿದ್ದ. ಅಲ್ಲ ಆದ್ಮೇಲೆ ಕಡೆ ನಮ್ಗೆ ಗೊತ್ತಿಲ್ಲ, ಅವನು ಹೋಗಿದ್ದು ಫೋನು ಇಲ್ಲ ಆಗಿತ್ತು ಅವನ ಹತ್ರ. ಅಲ್ಲೇ ಹೋಗಿರ್ಬೋದು ಅಂತ ತಿಳ್ಕೊಂಡಿದ್ರು ನಾವು. ಅಲ್ಲಿ ಹೇಗೆ ಹೇಳ್ತೀರಿ ನೀವು ಅಲ್ಲೇ ಇದ್ರು ಅಂತೇಳಿ? ಹೇಗೆ ನಿಮ್ಗೆ ಗೊತ್ತಾಯ್ತು? ಅಲ್ಲಿ ನಮ್ಮ ಇಲ್ಲೇ ಗಂಗಾವಳಿಯ ನಿವಾಸಿ ಆದಂತ ವಿನೋದ್ ರಾಮಚಂದ್ರ ನಾಯ್ಕ ಅವರು, ನಾವು ಇಲ್ಲಿ ಗೋಕರ್ಣದಿಂದ ಅಂಕೋಲಕ್ಕೆ KSRTC ಬಸ್ ಡ್ರೈವರ್ ಇದ್ದಾರೆ. ಅವ್ರಿಗೆ ಬಹಳ ಪರಿಚಯ, ಹತ್ತಿರದವ್ರು ನಮಗೆ. ಹಾಗಾಗಿ ಅವರು ಆ ಜಾಗದಲ್ಲಿ ಸ್ಪಾಟ್ ಅಲ್ಲಿ 8:30ಕ್ಕೆ ಇವನು ಅದೇ ಟೀ ಅಂಗಡಿ ಹತ್ರ ನಿಂತ್ಕೊಂಡಿದ್ದಾಗ ಕೈ ಮಾಡಿದ್ರಂತೆ ಡ್ರೈವರಿಗೆ. ಹಾಗಾಗಿ ನಮ್ಗೆ ಗೊತ್ತಾಯ್ತು ಅಲ್ಲ ಅದೇ ಸ್ಪಾಟ್ ಅಲ್ಲಿ ಇದ್ದ ಅನ್ಕೊಂಡು. ಅವನು ಗಾಡಿ ಅಂಕೋಲಕ್ಕೆ ಪಾಸ್ ಆಗಿ ಜಸ್ಟ್ ಹೋಗುವಷ್ಟರಲ್ಲಿ ಗುಡ್ಡ ಕುಸ್ತಿದೆಯಂತೆ. ಆಮೇಲೆ ಅವ್ರು ನಮಗೆ ಮಾಹಿತಿ ಹೇಳಿದ್ರು, ಹೀಗೆ ಆಗಿದೆ ಅಂತ, ನಿಮ್ಮ ತಮ್ಮ ಸ್ಪಾಟ್ ಅಲ್ಲಿ ಇದ್ದೆ ಅಂತ. ನಾವು ಆಮೇಲೆ ಕಡೆಗೆ ಬೇರೆ ಕಡೆ ಎಲ್ಲ ಜಾಗದಲ್ಲಿ ಪರಿಶೀಲನೆ ಮಾಡಿ ನೋಡಿದ್ರು, ಕೇಳಿ ತಿಳ್ಕೊಂಡ್ರು. ಯಾವುದೇ ರೀತಿಯಿಂದ ಒಂದು ಸುದ್ದಿ ಬಂದಿಲ್ಲ. ಇನ್ನು ಕಂಪ್ಲೇಂಟ್ ಕೊಟ್ಟಿದ್ರಿ ನೀವು? ಅದನ್ನು ತಿಳಿದ ತಕ್ಷಣ ನಾವು ಇದು ಕಂಪ್ಲೇಂಟ್ ಮಾಡಿದ್ದೀವಿ ಅಂಕೋಲ ಪೊಲೀಸ್ ಸ್ಟೇಷನ್ಗೆ. FIR ಆಗಿದೆ. ಆಮೇಲೆ ಇನ್ನೊಂದು ಬಾಡಿ ಸಿಕ್ಕಿತ್ತು, ಅರ್ಧ ಬಾಡಿ. ಅದನ್ನು ನಮಗೆ ಪತ್ತೆ ಹಚ್ಚಲಿಕ್ಕೆ ನಮ್ಮನ್ನು ಕರೆದಿದ್ರು. ಆದ್ರೆ ಯಾವುದೇ ರೀತಿ ಗುರುತು ಸಿಗುವುದಿಲ್ಲ ಅದರಿಂದ. ಹಾಗಾಗಿ ಕಡೆಗೆ ಮತ್ತೆ ಆಮೇಲೆ ಒಂದು 2 ದಿನ ಬಿಟ್ಟು DNA ಟೆಸ್ಟಿಗೆ ಅನ್ನು ತಗೊಂಡಿದ್ದಾರೆ. ನಿನ್ನೆ ರಕ್ತ ಸ್ಯಾಂಪಲ್ ತಗೊಂಡಿದ್ದೇವೆ, ಅದು ಹುಡುಕ ಕೊಡ್ತೇವೆ ಅಂತ ಹೇಳಿದ್ರು ಅವರು. ಎಷ್ಟು ಮಿಸ್ ಮಾಡ್ಕೋತಾ ಇದ್ದೀರಾ ಲೋಕೇಶ್ನ? ತುಂಬಾ ಮಿಸ್ ಮಾಡ್ಕೊಳ್ತಿದ್ವಿ. ಎಲ್ಲರೂ ಮನೆಯಲ್ಲೆಲ್ಲ ಎಂತ ಹೇಳೋಂಗಿಲ್ಲ, ಆ ತರ ಆಗದೆ ಪರಿಸ್ಥಿತಿ. ಬರ್ತಾನೆ ಅಂತ ಕಾಯ್ತಾ ಇದ್ವಿ, ಇನ್ನೂ ಬಂದಿಲ್ಲ. ಆ ತರ ನೋಡಿದ್ರೆ ಅಲ್ಲ ಹಾಗಾಗದೆ. ಒಂದು ಪಾರಾಗಿ ಬಂದ್ರೆ ಅಡಿಲ್ಲ ಅಲ್ಲಿಂದ, ಇಲ್ಲ ಅಂದ್ರೆ ಅಲ್ಲಿ ಇದ್ಬಿಟ್ರೆ ನಾವು ಎಲ್ಲಂತ ಹುಡುಕೋದು. ಈಗ ನೀವೇ ಅವನನ್ನು ಹುಡುಕಿ ತಂದು ಕೊಡ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದು. ಅಧಿಕಾರಿಗಳು ಯಾರಾದ್ರೂ ಬಂದಿದ್ರ ಇಲ್ಲಿಗೆ? ಅಧಿಕಾರಿಗಳು ಯಾರು ಬಂದಿಲ್ಲ. ಶಾಸಕರಾಗ್ಲಿ ಸಚಿವರಾಗ್ಲಿ ಯಾರು ಬಂದು ನಿಮ್ಮನ್ನು ಮಾತಾಡ್ಸಿಲ್ಲ? ಇಲ್ಲ, ಯಾರು ಬಂದಿಲ್ಲ. ನೋಡಿ, ಇದು ಲೋಕೇಶ್ ಅವರ ಅಣ್ಣನ ಮಾತು. ಆದಷ್ಟು ಬೇಗ ಪಾರಾಗಿ ಬರಲಿ ಅಂತಂದರೆ ಬದುಕಿ ಬರಲಿ ಅಂತೇಳಿ ಅವರು ಈಗಲೂ ಕೂಡ ಕಾಯ್ತಿದ್ದಾರೆ. ಮತ್ತೊಂದು ಕಡೆ ಅವರ ತಾಯಿ ಕೂಡ ಇದ್ದಾರೆ, ಗಮನಿಸ್ಬೋದು. ಅವರ ತಾಯಿ ಕೂಡ ಮನೆ ಮುಂದೆ ಕೂತು ರಸ್ತೆಯನ್ನು ನೋಡ್ತಿದ್ದಾರೆ. ಈಗ ಬರ್ತಾನೆ ಮಗ, ಆಗ ಬರ್ತಾನೆ ಅಂತೇಳಿ. ಇವರಿಗೆ 4 ಜನ ಗಂಡು ಮಕ್ಕಳು, 3 ಜನ ಗಂಡು ಮಕ್ಕಳು ಇಲ್ಲೇ ಇದ್ದರು. ಒಬ್ಬರಿಗೆ ಮದುವೆಯಾಗಿ ಬೇರೆ ಕಡೆಗೆ ಶಿಫ್ಟ್ ಆಗಿದ್ರು. ಅದರಲ್ಲಿ ಲೋಕೇಶ್ ಗೋವಾದಲ್ಲಿ ಕೆಲಸ ಮಾಡ್ಕೊಂಡಿದ್ದ. ಅವತ್ತಿನ 15ನೇ ತಾರೀಕು ಇಲ್ಲಿಗೆ ಆಗಮಿಸಿದ್ದ. ಅಲ್ಲಿ ಟೀ ಅಂಗಡಿ ಹತ್ರ ನಿಂತಿದ್ದ ಅನ್ನೋ ಮಾಹಿತಿ ಆಧರಿಸಿ ಈಗ ಕಂಪ್ಲೇಂಟನ್ನು ಕೂಡ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಪೊಲೀಸರು ಕೂಡ ಶೋಧ ಕಾರ್ಯಾಚರಣೆಯನ್ನು ಮುಂದುವರಿಸಿದ್ದಾರೆ. ಆದಷ್ಟು ಬೇಗ ಲೋಕೇಶ್ ವಾಪಸ್ ಮನೆಗೆ ಬರಲಿ ಅಂತ ಆಶಿಸ್ತಾ ಕ್ಯಾಮ್ರಾ ಪರ್ಸನ್ ಕಿಶನ್ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಉತ್ತರ ಕನ್ನಡ ಜಿಲ್ಲೆ.